ಸರ್ ಗ್ರೇಟರ್ ಬ್ಯಾಂಗ್ಳೂರ್ಗೆ ಅಪ್ರೂವ್ ಆಗಿರೋಂಥ ಫಸ್ಟ್ ಪ್ರಾಜೆಕ್ಟ್ ಫಸ್ಟ್ ಲೇಔಟ್ ಸರ್ ವಿತ್ BMRDA ಅಪ್ರೂವಲ್ ಸರ್ ಅಂದ್ರೆ ಕರೆಂಟ್ ಅಂಡ್ ಸೋಲಾರ್ ಅಂಡ್ ಕರೆಂಟ್ ಇಂದ ಸರ್ ಕರೆಂಟ್ ಇಂದ ಸರ್ ಕರೆಂಟ್ ಇಂದ ಪಾಸ್ ಆಗ್ತಕ್ಕಂಥ ಸ್ಟ್ರೀಟ್ ಲೈಟ್ಸ್ ಕೊಟ್ಟಿದ್ದೀರಾ ಸರ್ ಮತ್ತೆ ಸೈಟ್ ನಂಬರು ಎಷ್ಟು ಪ್ಯಾಷನೇಟ್ ಆಗಿ ಮಾಡಿದೀವಿ ನೋಡಿ ಸರ್ ಏನ್ ಬೇಕು ಡೆವಲಪ್ಮೆಂಟ್ ನಿಮ್ಗೆ ಕನಕಪುರ ರೋಡ್ ಸರ್ ನಿಮ್ಗೆ ಸ್ಕೂಲ್ ಬೇಕಾ ಕಾಲೇಜಸ್ ಬೇಕಾ ಯಾವ್ದಾರ ಮಾಲ್ಸ್ ಬೇಕಾ ಇಲ್ಲಾಂದ್ರೆ ಯಾವ್ದಾದ್ರು ರೆಸಾರ್ಟ್ಸ್ ಬೇಕಾ ಎಲ್ಲ ಡೆವಲಪ್ಮೆಂಟ್ ಇದೆ ಸರ್ ಅವಾಗ ಒಂದ್ ರೇಟ್ ಇತ್ತು ಇವಾಗ ಅದು ತ್ರಿಬಲ್ ಆಗಿದೆ ಸರ್ ರೇಟ್ ಈಗ ಯಾಕಂದ್ರೆ ಡೆವಲಪ್ಮೆಂಟ್ ನೋಡಿ ತ್ರಿಬಲ್ ಆಗಿದೆ ಸೊ ನಮ್ಮ ಕನಕಪುರ ಸುತ್ತಮುತ್ತ ರಾಮನಗರ ಇವನ್ನೆಲ್ಲ ಏನಿದೆಯೋ ಗ್ರೇಟರ್ ಬ್ಯಾಂಗ್ಳೂರಲ್ಲಿ ಅಂಡರ್ ಅಲ್ಲಿ ಬರ್ತಕ್ಕಂಥ ಸಿಟಿಗಳು ಇವು ಸೊ ಇನ್ ಮುಂದೆ ಗ್ರೇಟರ್ ಬ್ಯಾಂಗ್ಳೂರ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಈಗ BMRDA ಇಂಡಿವಿಜುವಲಿ ಕಥ ಗ್ರೇಟರ್ ಬ್ಯಾಂಗ್ಳೂರ್ಗೆ ಅಪ್ರೂವಲ್ ಆಗಿರ್ತಕ್ಕಂಥ ಲೇಔಟ್ ಇದು 90 ಸೈಟ್ಗಳಿದೆ 30, 40, 30, 50 ಇದೆ ಇನ್ನಿದ್ದೆಲ್ಲ ODD ಇದೆ ಎಲ್ಲಾ ಫೆಸಿಲಿಟೀಸು ಇದೆ ಎಲ್ಲ ಫೆಸಿಲಿಟಿ ಕರೆಂಟ್ ಕನೆಕ್ಷನ್ ಆಗಿರ್ಬೋದು ನೀರಿಂದ ಆಗಿರ್ಬೋದು ಆರ್ಚ್ ಆಗಿರ್ಬೋದು ಕಾಂಪೌಂಡ್ ಆಗಿರ್ಬೋದು ತಾರೋಡ್ ವ್ಯವಸ್ಥೆ ಆಗಿರ್ಬೋದು ಕನ್ಸ್ಟ್ರಕ್ಷನ್ ಮನೆ ಕಟ್ಟಕ್ ಆಗಿರ್ಬೋದು ಎಲ್ಲದಕ್ಕೂ ರೆಡಿ ಇದೆ ಇದೆಲ್ಲದಕ್ಕೂ ರೆಡಿ ಇದೆ ಖುಷಿ ವಿಚಾರ ಬಟ್ ಪ್ರೈಸಿಂಗು ನಮ್ಗೆ ಓಕೆ ಆಗೋ ಥರ ಇರಬೇಕು ಹೇಳಿ ಏನು ಪ್ರೈಸ್ ಹೇಳ್ತೀರಾ ಸರ್ ಪ್ರೈಸ್ ಬಂದು ನಿಮಗೆ 5,199 ರೂಪಾಯಿ 5,199 ರೂಪಾಯಿ ಡಿಸ್ಕೌಂಟು ಸರ್ ನಿಮ್ಮ ಕಡೆಯಿಂದ ಬಂದರೆ ಇಮಿಡಿಯೇಟ್ 100 ರೂಪಾಯಿ ಡಿಸ್ಕೌಂಟ್ ಅಂದರೆ 5,200 ರೂಪಾಯಿ ಅಂತಾನೆ ಕನ್ಸಿಡರ್ ಮಾಡೋಣ 100 ರೂಪಾಯಿ ತೆಗೆದು ಬಿಡೋಣ ಅದರಲ್ಲಿ 5,100 ರೂಪಾಯಿ ನಿಮ್ಮ ಫೈನಲ್ ರೇಟ್ ಹೌದು ಅದರಲ್ಲೂ ನೆಗೋಷಿಯಬಲ್ ಕೇಳ್ತೀವಿ ಅವರು ಕೇಳ್ತಾರೆ ಕೊಡ್ತೀರಾ ಕೊಡೋಣ ಸರ್ ಪಕ್ಕ ಸ್ಲೈಟ್ಲಿ ಕೊಡ್ತೀರಾ ಇನ್ನೇನೋ ಸ್ವಲ್ಪ ಜಾಸ್ತಿ ಸ್ಲೈಟ್ಲಿ ಕೊಡ್ತೀವಿ ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಬೆಂಗಳೂರಿನ ಕನಕಪುರ ರೋಡಲ್ಲಿ ಇರ್ತಕ್ಕಂಥ ಕಗ್ಲಿಪುರದ ಹತ್ರ ಬಂದಿದ್ದೀನಿ ಆ ಕಗ್ಲಿಪುರದ ಹತ್ರ ಒಂದು ಹೊಸ ಲೇಔಟ್ನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಗ್ರೀನರಿಯಿಂದ ತುಂಬಿರ್ತಕ್ಕಂಥ ಲೇಔಟ್ ಇದು ಎಷ್ಟು ಸೈಟ್ಗಳಿದ್ದಾವೆ ಸೊ ಯಾವ್ಯಾವ ಡೈಮೆನ್ಷನಲ್ಲಿದೆ ಲೋನ್ ಆಗುತ್ತಾ ಸುತ್ತಮುತ್ತ ಡೆವಲಪ್ಮೆಂಟ್ ಏನು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ದಿ ಕ್ಯಾಪಿಟಲ್ ಗ್ರೂಪ್ಸ್ನ ಮ್ಯಾನೇಜರ್ ಆಗಿರ್ತಕ್ಕಂಥ ಸಾಗರ್ ಅವ್ರು ಜಾಯಿನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ನೋಡಿ ಇಲ್ಲಿ ಯಾರಿಗಾದ್ರೂ ಸೈಟ್ ಬೇಕಾದಲ್ಲಿ ಪೂರ್ತಿ ವಿಡಿಯೋ ನೋಡಿ ಆಫರ್ ಏನು ಕೊಡ್ತಾರೆ ಮತ್ತು ಬೇರೆ ಪ್ರೈಸಲ್ಲಿ ನೆಗೋಷಿಯಬಲ್ ಏನಾದರೂ ಕೊಡ್ತಾರಾ ಫೈನಲ್ ಪ್ರೈಸ್ ಏನು ಕೋಟಿಂಗ್ ಏನು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ರಿ ಸರ್ ಚೆನ್ನಾಗಿದ್ದೀನಿ ಸರ್ ನೀವು ನಾನು ಅಲ್ಟಿಮೇಟ್ ಆಗಿದ್ದೀನಿ ಸರ್ ನಾವೀಗ ಕನಕಪುರ ರೋಡು ಕಗ್ಲಿಪುರದ ಹತ್ರ ಇದ್ದೀವಿ ಕರೆಕ್ಟಾ ಸರ್ ಕರೆಕ್ಟ್ ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಸರ್ ಕಗ್ಲಿಪುರ ಮೇನ್ ರೋಡು ಸ್ವಲ್ಪ ಮುಂದೆ ಬಂದ್ರೆ ಪಟ್ಟೇಗಾರ ಪಳ್ಳಿ ಅಂತ ಇದೆ ಆ ಮೇನ್ ರೋಡ್ ಅಟ್ಯಾಚ್ ಪ್ರಾಪರ್ಟಿನೇ ನಮ್ದು ಸರ್ ಸೊ ಅಂದ್ರೆ ಈಗೇನು ನಾವು ಬರ್ತಾ ನೈಸ್ ರೋಡ್ ಥ್ರೂ ಬಂದ್ವಿ ನೈಸ್ ರೋಡ್ ಇಂದ ರೈಟಿಗೆ ಕಟ್ಟಾದ್ರೆ ಕಗ್ಲಿಪುರ ಬರುತ್ತೆ ಕಗ್ಲಿಪುರದಿಂದ ಸ್ವಲ್ಪ ದೂರದಲ್ಲೇ ಬಂದ್ರೆ ಪಟ್ಟಾರೆಡ್ಡಿ ಪಾಳ್ಯ ಆ ಪಟ್ಟಾರೆಡ್ಡಿ ಪಾಳ್ಯ ಅಟ್ಯಾಚ್ ಇರ್ತಕ್ಕಂಥದ್ದು ಪ್ರಾಪರ್ಟಿ ಅಲ್ವಾ ಹೌದು ಸೂಪರ್ ಸರ್ ಈಗ ಎಕ್ಸಾಕ್ಟ್ ಲೊಕೇಶನ್ ತಿಳಿಸ್ಕೊಟ್ವಿ ಓಕೆ ಈ ಲೇಔಟ್ ಅಲ್ಲಿ ಎಷ್ಟು ಸೈಟ್ಗಳಿದಾವೆ ಸರ್ 90 ಸೈಟ್ ಇದೆ ಇದರಲ್ಲಿ 90 ಸೈಟ್ ಯಾವ್ಯಾವ ಡೈಮೆನ್ಷನ್ ಸರ್ 30, 40, 30, 50 ಆ ಡೈಮೆನ್ಷನ್ಸ್ ಸಿಗುತ್ತೆ ಸರ್ ನಿಮಗೆ 30, 40, 30, 50 ಮುಕ್ಕಿದ್ದೆಲ್ಲ ODD ಅಲ್ವಾ ಸರ್ ಹೌದು ಖಂಡಿತ ಓಕೆ ಸರ್ ಈ ಲೇಔಟ್ ಬಗ್ಗೆ ಜಾಸ್ತಿ ತಡ ಮಾಡಿದೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಪಟಾಪಟ ಅಂತ ಕೊಟ್ಬಿಡೋಣ ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್ ಫಸ್ಟ್ ನೋಡ್ತಿದ್ದಾಗಲೇ ಒಂಥರ ಗ್ರೀನರಿಯಿಂದ ಕೂಡಿದೆ ಅದೊಂದು ಖುಷಿ ವಿಚಾರ ಹೈಲಿ ಡೆವಲಪ್ಡ್ ಏರಿಯಾ ಅಂತಲೇ ಹೇಳ್ಬೋದು ನಿಮ್ಮ ಬಾಯಿಂದನೇ ಹೇಳಿ ಏನೇನು ಡೆವಲಪ್ಮೆಂಟ್ ಕೊಟ್ಟಿದ್ದೀರಾ ಅಂತ ಸರ್ ಗ್ರ್ಯಾಂಡ್ ಆರ್ಚ್ ಕೊಟ್ಟಿದ್ದೀವಿ ಮುಂದೆ ಎಂಟ್ರೆನ್ಸ್ 24 ಸೆಕ್ಯೂರಿಟಿ ಇದೆ ಓಕೆ ಸೊ ಅಂಡರ್ ಗ್ರೌಂಡ್ ನಿಮ್ಗೆ ಎಲೆಕ್ಟ್ರಿಸಿಟಿ ವಾಟರ್ ಡ್ರೈನೇಜ್ ಸೀವೇಜ್ ಮತ್ತೆ 30 ಫೀಟ್ ರೋಡ್ ಕೊಟ್ಟಿದ್ದೀವಿ ನಿಮ್ಗೆ ಸೊ ಇನ್ನೇನ್ ಬೇಕು ಸರ್ ಅಮ್ಯುನಿಟೀಸ್ ನಿಮಗೆ ಸೊ ಅದನ್ನ ಅಬ್ಸರ್ವ್ ಮಾಡ್ತಾ ಇರಬಹುದು ತಾರ್ ರೋಡ್ ಕೊಟ್ಟಿದ್ರೆ ಎಂಟ್ರೆನ್ಸ್ ಆರ್ಚ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು 24/7 ಸೆಕ್ಯೂರಿಟಿ ವ್ಯವಸ್ಥೆ ಇದೆಯಲ್ಲ ಪಾರ್ಕ್ ಎಷ್ಟು ಕೊಟ್ಟಿದ್ದೀರಾ ಪಾರ್ಕ್ 2 ಪಾರ್ಕ್ ಕೊಟ್ಟಿದ್ದೀವಿ ಸರ್ 2 ಪಾರ್ಕ್ ಕೊಟ್ಟಿದ್ದೀವಿ ಸೊ ಅದು ಕೂಡ ಅಷ್ಟೇ ನೀವು ಸ್ಪೇಸ್ ಎಲ್ಲ ನೋಡ್ತಾ ಇರಬಹುದು ಸರ್ ಅಂದ್ರೆ ಕರೆಂಟ್ ಅಂಡ್ ಸೋಲಾರ್ ಅಂಡ್ ಕರೆಂಟ್ ಇಂದ ಸರ್ ಕರೆಂಟ್ ಇಂದ ಪಾಸ್ ಆಗ್ತಕ್ಕಂಥ ಸ್ಟ್ರೀಟ್ ಲೈಟ್ಸ್ ಕೊಟ್ಟಿದ್ದೀರಾ ಸರ್ ಮತ್ತೆ ಸೈಟ್ ನಂಬರು ಎಷ್ಟು ಪ್ಯಾಷನೇಟ್ ಆಗಿ ಮಾಡಿದೀವಿ ನೋಡಿ ಸರ್ ಸೊ ನೋಡ್ತಾ ಇರಬಹುದು ಅಲ್ಲೊಂದು ಗಿಡ ಬೆಳೆದು ಬಿಟ್ಟಿದೆ ನೋಡಿ ಸೈಟ್ ನಂಬರ್ ಇದೆಲ್ಲ ಡಿಸೈನ್ ಪರ್ಟಿಕ್ಯುಲರ್ ಕರು ಶೇಪಲ್ಲೇ ಮಾಡಿರ್ತಕ್ಕಂಥದ್ದಲ್ಲ ಸರ್ ಇದು ಹೌದು ಸರ್ ಓಕೆ ನೀರಿನ ವ್ಯವಸ್ಥೆ ಎಲ್ಲ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೂಡ ಇದೆ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ ಸರ್ ಸೀವೇಜ್ ಎಲ್ಲ ಒಳಗಡೆ ಇದೆ ಡ್ರೈನೇಜ್ ಒಳಗಡೆ ಇದೆ ಮೇನ್ ನಿಮ್ಗೆ ರೈನ್ ವಾಟರ್ ಹಾರ್ವೆಸ್ಟಿಂಗಿಗೂ ನಾವು ಜಾಗ ಬಿಟ್ಟಿದ್ದೀರಾ ಓಕೆ ಮತ್ತೆ ಸುತ್ತ ಗಾರ್ಡನ್ ಏರಿಯಾ ತರನೇ ಪ್ರತಿಯೊಂದು ಫುಟ್ಪಾತ್ ಪಕ್ಕನೇ ಗಾರ್ಡನ್ ಸ್ಟಾರ್ಟ್ ಮಾಡ್ಕೊಂಡಿದ್ರಿ ಮನೆ ಮುಂದೆ ಒಂದು ಮರ ಇರಲಿ ಅಂದ್ಬಿಟ್ಟು ಮರನೂ ನಾವು ಮಾಡ್ಕೊಟ್ಟಿದ್ದೀವಿ ಇಷ್ಟು ಸೂಪರ್ ಸರ್ 2 ಪಾರ್ಕ್ ಕೊಟ್ಟಿದ್ದೀರಾ ಮತ್ತೆ ಅಂಡರ್ಗ್ರೌಂಡ್ ಕರೆಂಟಿನ ವ್ಯವಸ್ಥೆ ಕೊಟ್ಟಿದ್ದೀರಾ 30 ಅಡಿ ತಾರ್ ರೋಡ್ ಕೊಟ್ಟಿದ್ದೀರಾ ಎಂಟ್ರೆನ್ಸ್ ಗ್ರ್ಯಾಂಡ್ ಆರ್ಚ್ ಕೊಟ್ಟಿದ್ದೀರಾ ಅಲ್ವಾ ಸೆಕ್ಯೂರಿಟಿ ಕೂಡ ಇದೆ ಸರ್ ಓಕೆ ಅಲ್ಲಿರ್ತಕ್ಕಂಥದ್ದು ಲಾಸ್ಟ್ ಅದು ಪಾರ್ಕ್ ಅಲ್ವಾ ಆ ಕಡೆ ಇರ್ತಕ್ಕಂಥದ್ದು ಹೌದು ಸರ್ ಅಲ್ಲಿ ಮೂಲೆಯಲ್ಲಿ ಇರೋದು ಪಾರ್ಕ್ ಅದು ಪಾರ್ಕೆ ಸೊ ನೋಡ್ತಾ ಇದ್ದೀರಲ್ವಾ ಸೊ ಇಷ್ಟು ಅಮ್ಯುನಿಟೀಸ್ ಕೊಟ್ಟಿರ್ತಕ್ಕಂಥದ್ದು ಸರ್ ಈ ಲೇಔಟಲ್ಲಿ ತಗೊಳ್ತಕ್ಕಂಥವ್ರಿಗೆ ಮನೆ ಕಟ್ಟೋದು ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ದಾರೆ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ವಿಚಾರಿಸೋದಾದ್ರೆ ಸರ್ ಏನ್ ಬೇಕು ಡೆವಲಪ್ಮೆಂಟ್ ನಿಮ್ಗೆ ಕನಕಪುರ ರೋಡ್ ಸರ್ ಇದು ನಿಮ್ಗೆ ಸ್ಕೂಲ್ ಬೇಕಾ ಕಾಲೇಜಸ್ ಬೇಕಾ ಯಾವ್ದಾರ ಮಾಲ್ಸ್ ಬೇಕಾ ಇಲ್ಲಾಂದ್ರೆ ಯಾವ್ದಾರ ರೆಸಾರ್ಟ್ಸ್ ಬೇಕಾ ಎಲ್ಲ ಡೆವಲಪ್ಮೆಂಟ್ ಇದೆ ಸೊ ನಿಮ್ಗೆ ಇಲ್ಲಿ ಒಂದು ಕನಕಪುರ ಅಂದ್ರೇನೆ ಇವಾಗ ಡೆವಲಪಿಂಗ್ ಏರಿಯಾ ಇದೆ ನಂಬರ್ 1 ಅಲ್ಲಿ ಇರೋಂಥದ್ದೇ ಕನಕಪುರ ರೋಡ್
ಯಾಕಂದ್ರೆ ಮುಂಚೆ ಸಿಂಗಲ್ ರೋಡ್ ಇತ್ತು, ಇವಾಗ ಡಬಲ್ ರೋಡ್ ಆಗಿದೆ ಸರ್. ಮುಂದೆ 6 ಲೇನ್ ರೋಡ್ ಆಗುತ್ತೆ. ಪ್ಲಾನ್ ಕೂಡ ಇದೆ ಅದಕ್ಕೆ. ಓಕೆ ಓಕೆ ಓಕೆ. ಸೊ ಡೆವಲಪ್ಮೆಂಟ್ ಅಂತ ಬಂದರೆ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದೀರ ಸ್ಕ್ರೀನಲ್ಲೂ ಕೂಡ. ಸೊ ನೈಸ್ ರೋಡ್ ಥ್ರೂ ನಾವು ಬಂದಿದ್ದು, ನೈಸ್ ರೋಡಿಂದ ಬರ್ತಾ ನೀವು ಸೊ ಮೆಟ್ರೋ ಸ್ಟೇಷನ್ಗಳು ಕೂಡ ನಿಮಗೆ ಹತ್ರದಲ್ಲೇ ಇರ್ತಕ್ಕಂಥದ್ದು ಈ ಕನಕಪುರ ರೋಡಿಗೆ. ಅದಾದ ನಂತರ ನೀವು ಬನಶಂಕರಿಂದ ಬರ್ತೀನಿ ಅಂದರೂ ಕೂಡ ಹಾಗೆ ಸಿಟಿ ಮೂಲಕನೇ ಬರ್ಬೋದು. ಇಲ್ಲ ನಾನು ಈ ಕಡೆ ನಾನು ಕೆಂಗೇರಿ, ನಗರಬಾವಿ ಮತ್ತು ನೆಲಮಂಗಲ ಆ ಕಡೆಯಿಂದ ಬರ್ತೀನಿ ಅಂದರೆ ನೈಸ್ ರೋಡ್ ಕನೆಕ್ಷನ್ ಇದೆ. ನೀವೆಲ್ಲೂ ಕೂಡ ಟ್ರಾಫಿಕ್ಕಲ್ಲಿ ಜಂಜಾಟದಲ್ಲಿ ಸಿಗಾಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಲ್ವಾ ಸರ್? ನಿಮಗೆ ಟೈಮ್ ಕನ್ಸ್ಯೂಮಿಂಗ್ ಆಗೋದೇ ಇಲ್ಲ. ಲೆಸ್ ಟೈಮ್ ಅಲ್ಲಿ ನೀವು ಟ್ರಾವೆಲ್ ಮಾಡಿ ರೀಚ್ ಆಗ. ಸ್ಕೂಲು ಕಾಲೇಜಸ್ ಅಂತ ಬಂದ್ರೆ ಅದೇ ಡಿ ಕೆ ಶಿವಕುಮಾರ್ ಸರ್ ಅವ್ರದ 85 ಸ್ಕೂಲ್ಸ್ ಇದೆ. ಇಲ್ಲಿ ದಯಾನಂದ್ ಸಾಗರ್ ಕಾಲೇಜ್ ಇದೆ, ದಯಾನಂದ್ ಸಾಗರ್ ಹಾಸ್ಪಿಟಲ್ ಕೂಡ ಆಗ್ತಾ ಇದೆ. ಚಿಕ್ಕದಲ್ಲ ಸರ್, ದೊಡ್ಡದು. ಅದು ಬಿಟ್ರೆ ನಿಮ್ಗೆ ಸುತ್ತಮುತ್ತ ಅಪಾರ್ಟ್ಮೆಂಟ್ಸ್ ಗಳು ಬರ್ತಾ ಇದೆ. ಸೊ ಡೆವಲಪ್ಮೆಂಟ್ ಗೆ ಇಷ್ಟು ಸಾಕಲ್ಲ ಸರ್? ಇಷ್ಟು. ಸೊ ಅದು ಕೂಡ ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಮುಂಚೆ ಇದ್ದಿದ್ದು ಕನಕಪುರ ರೋಡೇ ಬೇರೆ, ಈಗಿರ್ತಕ್ಕಂಥ ಕನಕಪುರ ರೋಡೇ ಬೇರೆ. ಆ ಡಬಲ್ ರೋಡ್ ಆಗಿ ಏನಕ್ಕೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಯ್ತು ಅಂತ ಸ್ವಲ್ಪ ಏನಾದ್ರು ಹಿಂಟ್ ಗೊತ್ತಾ ಸರ್? ನಿಮ್ಗೆ ಕನಕಪುರ ಅಂದ್ರೆ ಏನು ಅಂತ ಗೊತ್ತಿರ್ಬೋದು, ಯಾರಿದ್ದಾರೆ ಅಂತ ಗೊತ್ತಿರ್ಬೋದು. ಯಾರಿದ್ದಾರೆ ಸರ್ ಕನಕಪುರದಲ್ಲಿ? ನಮ್ಮ DCM ಅವರು, ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಅವರು DCM ಆದ್ಮೇಲೆ ಇಷ್ಟು ಬೆಳವಣಿಗೆ, ಇಷ್ಟು ಡೆವಲಪ್ಮೆಂಟ್ ಆಗಿರೋದು ಸರ್. ಇಲ್ಲ ಅವ್ರಿಲ್ಲ ಅಂದ್ರೆ ಆಗ್ತಾ ಇರಲಿಲ್ಲ. ಅವ್ರಿರೋವರೆಗೂ ಇನ್ನೂ ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ. ಸೊ ಯಾಕೆ ಅಂದ್ರೆ ಆ ರೋಡಿಗೆ ಪಕ್ಕ ಸುತ್ತಮುತ್ತ ಏನಿದ್ವೋ ಮುಂಚೆ ಇದ್ದಿದ್ ರೇಟೇ ಬೇರೆ, ಈಗಿರ್ತಕ್ಕಂಥ ರೇಟೇ ಬೇರೆ ಸರ್. ಅವಾಗ ಒಂದ್ ರೇಟ್ ಇತ್ತು, ಇವಾಗ ಅದು ತ್ರಿಬಲ್ ಆಗಿದೆ ಸರ್ ರೇಟ್ ಈಗ. ಯಾಕಂದ್ರೆ ಡೆವಲಪ್ಮೆಂಟ್ ನೋಡಿ ತ್ರಿಬಲ್ ಆಗಿದೆ. ಸೊ ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ರೆ ನಿಮ್ಗೆ ₹1 ₹5 ಆಗ್ಬೋದು, ಇಲ್ಲ ₹10 ಆಗ್ಬೋದು. ಸೊ ಇನ್ವೆಸ್ಟ್ ಮಾಡಕ್ ಒಳ್ಳೆ ಜಾಗ, ಮನೆ ಕಟ್ಕೊಳ್ಳೋಕ್ಕೂ ಒಳ್ಳೆ ಜಾಗ ಸರ್. ಎಸ್ ಸರ್. ಏನ್ ಅಪ್ರೂವಲ್ ಇದು ಸರ್? BMRDA ಇಂಡಿವಿಜುವಲ್ ಇ ಖಾತಾ ರೆಡಿ ಇದೆ. BMRDA ಇಂಡಿವಿಜುವಲ್ ಇ ಖಾತಾ. ಓಕೆ. ಸೊ ಮತ್ತೆ ಫಸ್ಟ್ ಪ್ರಾಜೆಕ್ಟ್ GBRDA ಅಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ. ಸೊ ಅದು ಕೂಡ ಅಪ್ರೂವಲ್ ಆಗಿದೆ ಸರ್. ರೀಸೆಂಟ್ ಆಗಿ ನೀವು ನೋಡ್ತಾ ಇರ್ಬೋದು ನ್ಯೂಸ್ಗಳೆಲ್ಲ, DK ಶಿವಕುಮಾರ್ ಅವ್ರು ಬಂದು ಸೊ ನಮ್ಮ ಕನಕಪುರ ಸುತ್ತಮುತ್ತ ರಾಮನಗರ ಇವನ್ನೆಲ್ಲ ಏನಿದೆಯೋ ಗ್ರೇಟರ್ ಬ್ಯಾಂಗ್ಳೂರಲ್ಲಿ ಅಂಡರಲ್ಲಿ ಬರ್ತಕ್ಕಂಥ ಸಿಟಿಗಳು ಇವು. ಸೊ ಇನ್ ಮುಂದೆ ಗ್ರೇಟರ್ ಬ್ಯಾಂಗ್ಳೂರ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅದೊಂದು ಟಾಪಿಕ್ ಆಯ್ತು ಒಂದು ವಾರಗಳ ಕಾಲ. ಹೌದು, ಅದಕ್ಕೆ ಆಗಿರ್ತಕ್ಕಂಥದ್ದು ಅಪ್ರೂವ್ ಆಗಿರ್ತಕ್ಕಂಥ ಫಸ್ಟ್ ಪ್ರಾಜೆಕ್ಟ್ ಸರ್. ಫಸ್ಟ್ ಪ್ರಾಜೆಕ್ಟ್ ಬೇರೆ ಎಲ್ಲೂ ಆಗಿಲ್ಲ. ಕನಕಪುರ ರೋಡ್ ಅಲ್ಲಿ ಇದೇ ಫಸ್ಟ್ ಪ್ರಾಜೆಕ್ಟ್. ಗ್ರೇಟರ್ ಬ್ಯಾಂಗ್ಳೂರ್ಗೆ, ಗ್ರೇಟರ್ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಲ್ವಾ? ಹೌದು ಸರ್, ಖಂಡಿತ. ಯಾಕಂದ್ರೆ ಬೇರೆ ಎಲ್ಲೂ ಆಗಿಲ್ಲ, ಆಗಿರೋದು ಇದೊಂದೇ ಪ್ರಾಜೆಕ್ಟ್, ಫಸ್ಟ್ ಪ್ರಾಜೆಕ್ಟ್ ಸರ್. ಈಗ BMRDA ಇಂಡಿವಿಜುವಲ್ ಇ ಖಾತಾ ಗ್ರೇಟರ್ ಬ್ಯಾಂಗ್ಳೂರ್ಗೆ ಅಪ್ರೂವಲ್ ಆಗಿರ್ತಕ್ಕಂಥ ಲೇಔಟ್ ಇದು. 90 ಸೈಟ್ಗಳಿದಾವೆ, 30, 40, 30, 50 ಇದೆ. ಇನ್ನಿದ್ದೆಲ್ಲ ODD ಇದೆ. ಎಲ್ಲಾ ಫೆಸಿಲಿಟೀಸು ಇದೆ. ಕರೆಂಟ್ ಕನೆಕ್ಷನ್ ಆಗಿರ್ಬೋದು, ನೀರಿಂದ ಆಗಿರ್ಬೋದು, ಆರ್ಚ್ ಆಗಿರ್ಬೋದು, ಕಾಂಪೌಂಡ್ ಆಗಿರ್ಬೋದು, ತಾರೋಡ್ ವ್ಯವಸ್ಥೆ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಮನೆ ಕಟ್ಟಕ್ ಆಗಿರ್ಬೋದು, ಎಲ್ಲದಕ್ಕೂ ರೆಡಿ ಇದೆ. ಓಕೆ, ಇದೆಲ್ಲದಕ್ಕೂ ರೆಡಿ ಇದೆ, ಖುಷಿ ವಿಚಾರ. ಬಟ್ ಪ್ರೈಸಿಂಗು ನಮ್ಗೆ ಓಕೆ ಆಗೋ ಥರ ಇರಬೇಕು. ಹೇಳಿ, ಏನ್ ಪ್ರೈಸ್ ಹೇಳ್ತೀರಾ ಸರ್? ಪ್ರೈಸ್ ಬಂದು ನಿಮ್ಗೆ ₹5,199 ಕೊಡ್ತಾ ಇದೀವಿ ಸರ್. ₹5,199. ಡಿಸ್ಕೌಂಟು ಸರ್ ನಿಮ್ಮ ಕಡೆಯಿಂದ ಬಂದರೆ ಇಮಿಡಿಯೇಟ್ ₹100 ಡಿಸ್ಕೌಂಟ್ ಕೊಡ್ತೀವಿ. ಅಂದರೆ ₹5,200 ಅಂತಾನೆ ಕನ್ಸಿಡರ್ ಮಾಡೋಣ, ₹100 ತೆಗೆದು ಬಿಡೋಣ. ಅದರಲ್ಲಿ ₹5,100 ನಿಮ್ಮ ಫೈನಲ್ ರೇಟ್. ಹೌದು ಸರ್. ಅದರಲ್ಲೂ ನೆಗೋಷಿಯಬಲ್ ಕೇಳ್ತೀವಿ, ಅವರು ಕೇಳ್ತಾರೆ ಸರ್. ಇನ್ನೇನು ನೆಗೋಷಿಯಬಲ್ ಮಾಡೋದು? ಅಲ್ಲ, ನಾನು ಕೇಳ್ತಾ ಇದ್ದೀನಿ ಪರ್ಸ್ನಲಿ, ಕೊಡಿ ಸರ್ ಅಂತ ಹೇಳಿ. ಕೊಡ್ತೀರಾ? ಕೊಡೋಣ ಸರ್. ಪಕ್ಕನಾ? ಪಕ್ಕ. ಸ್ಲೈಟ್ಲಿ ಕೊಡ್ತೀರಾ? ಇನ್ನೇನೋ ಸ್ವಲ್ಪ ಜಾಸ್ತಿ? ಸ್ಲೈಟ್ಲಿ ಕೊಡ್ತೀವಿ, ಜಾಸ್ತಿ ಇಲ್ಲ, ಸ್ಲೈಟ್ಲಿ. ಸೊ ಕನ್ಫ್ಯೂಸ್ ಆಗ್ಬಿಟ್ರಿ, ಹೇಳಿರೋ ಪ್ರೈಸೇ ಇದು, ಇನ್ನೂ ಜಾಸ್ತಿ ಕೇಳ್ತಾನಲ್ಲಪ್ಪ ಅಂತ ಹೇಳ್ಬಿಟ್ಟು. ಅದೇ ಮುಂಚೆ ಹಿಂಗೆ ಕೇಳ್ತೀನಿ ಸರ್ ಅಂತ ಹೇಳಿದ್ರೆ ಗಲಿಬಿಲಿ ಇರ್ತಿರ್ಲಿಲ್ಲ ನಿಮ್ಗೆ, ಅಲ್ವಾ? ಹೌದು. ಸೊ ಹಾಗಾಗಿ ₹5,100 ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಪಕ್ಕನಾ? ಪಕ್ಕ ಸರ್. ಸುಮ್ನೆ ಹೇಳೋದಲ್ಲ ಸರ್? ಇಲ್ಲ ಸರ್, ಪಕ್ಕ. ನೀವು ಬಂದಿದ್ದೀರಂದ್ರೆ ನಿಮ್ಮಿಂದ ನಾವು ಮಾಡ್ಕೊಟ್ಟೆ ಕೊಡ್ತೀವಿ. ಅದ್ರ ಜೊತೆಗೆ ಬಂಗಾರ, ಬೆಳ್ಳಿ, ಡ್ರೆಸ್ಸು, ಅವು ಒಂದು ಆಫರ್ ಇದೆ ಆಯ್ತಾ. ಇವಾಗ ಅವ್ರ ಜಾಗ ತಗೋತಾರೆ, ಜಾಗಕ್ಕೋಸ್ಕರ ಒಂದು ಆಫರ್ ಕೊಟ್ಟಿದೀವಿ ಸರ್. ತಗೊಂಡು ಇವಾಗ ಹೆಣ್ಮಕ್ಳಿಗೆ ಬೆಳ್ಳಿ ಅಂದ್ರೆ ಇಷ್ಟ ಆಗುತ್ತೆ. ನಾವು ಬೆಳ್ಳಿ 1 kg ಬೆಳ್ಳಿ, ಅದು ಬರೀ ಪೂಜಾ ಕಿಟ್ ಕೊಡ್ತಾ ಇದೀವಿ ಸರ್. ಓಕೆ, 1 kg ಪೂಜಾ ಕಿಟ್ ಅಂದ್ರೆ ಗೊತ್ತಲ್ಲ ನಿಮ್ಗೆ? ತಟ್ಟೆ, ಚೊಂಬು, ದೀಪಾವಳಿ ಕಂಬ, ಇದು ಅರ್ಶನ ಕುಂಕುಮ ಇಡೋದು ಅಂತದನ್ನು ಆಡ್ ಮಾಡ್ಬಿಡ್ತೀರಾ ಇದರಲ್ಲಿ ರೇಟು? ಇಲ್ಲ ಸರ್, ಅದು ಆಫರ್, ಅದು ಕಂಪ್ಲೀಟ್ಲಿ ಫ್ರೀ. ಅದು ಯಾವ ತಮ್ಗೆ ಕೊಡಲ್ಲ, ಚಂಬು ಕೊಡಲ್ಲ, ಒಂದು ಕೊಡಪನ ಕೊಡಲ್ಲ, ಪೂರ್ತಿ ಪೂಜಾ ಕಿಟ್. 1 kg ₹1 ತಗೊಳಲ್ಲ, ₹1 ತಗೊಳಲ್ಲ. ₹5,100 ಇರಲ್ಲ, ನೆಗೋಷಿಯಬಲ್ ಕೊಡ್ತೀರಾ? ನೆಗೋಷಿಯಬಲ್ ಕೊಟ್ಟು ನಿಮ್ಗೆ ಆಫರ್ ಕೂಡ ಕೊಡ್ತೀವಿ. ಒಂದೊಂದ್ಸರಿ ಹೇಳಿ ಸರ್. ₹5,100 ನೆಗೋಷಿಯಬಲ್. 1 kg ಬೆಳ್ಳಿ ಫ್ರೀ. 1 kg ಬೆಳ್ಳಿ ಫ್ರೀ, ಅದು ಕೂಡ ಪೂಜಾ ಸಾಮಗ್ರಿಗಳು ಅಲ್ವಾ? ಹೌದು. ಇಷ್ಟು ನಿಮ್ ಕಡೆಯಿಂದ ಕೊಡಬೇಕು. ಹೌದು, ಖಂಡಿತ. ಓಕೆ, ಈಗ ಅದನ್ನ ಸೈಟ್ ನೋಡಿ ಅದೊಂದು ಇಷ್ಟ ಆಗುತ್ತೆ ಅವ್ರಿಗೆ, ಅಥವಾ ಲೀಗಲ್ ಡಾಕ್ಯುಮೆಂಟ್ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಅಡ್ವಾನ್ಸ್ ಬುಕಿಂಗ್ ಎಷ್ಟು ತಗೊಂತ ಇದ್ದೀರಾ
ಸರ್ ನಾವು 1 ಲಕ್ಷ ರೂಪಾಯಿಗೆ ತಗೋತಾ ಇದೀವಿ. ಬುಕಿಂಗ್ ಅಮೌಂಟ್ 1 ಲಕ್ಷ ಇರುತ್ತೆ. ಡಾಕ್ಯುಮೆಂಟ್ ಸೈಟ್ ಬ್ಲಾಕ್ ಮಾಡಿಲ್ಲ, ಜಸ್ಟ್ ಡಾಕ್ಯುಮೆಂಟ್ ಕೊಡೋದಕ್ಕೆ ಲೀಗಲ್ ಚೆಕ್ ಮಾಡಿಸೋದಕ್ಕೆ ಎಷ್ಟು ತಗೊಂತೀರಾ ಹೇಳಿ ಸರ್? ಆ ಥರ ಇಲ್ಲ, ನಮ್ದು ರೂಲ್ಸ್ ಪ್ರಕಾರ ಇರೋದು 1 ಲಕ್ಷ ಬುಕಿಂಗ್ ಅಮೌಂಟ್ ಕೊಟ್ರೆ ನಮ್ದು ಬರೋದು ಲೀಗಲ್ದೆಲ್ಲ ಕೊಡ್ತೀವಿ. ಓಕೆ, ಅವ್ರು ಚೆಕ್ ಮಾಡಿಸ್ಕೊಂಡ್ಬಂದು ನೆಕ್ಸ್ಟ್ ಪ್ರೊಸೀಜರ್ ಬ್ಲಾಕ್ ಮಾಡ್ಕೊಳ್ಳಿ. ಬ್ಲಾಕ್ ಮಾಡ್ಕೊಳ್ಳಿ. ಎಷ್ಟು ದಿನ ಟೈಮ್ ಕೊಡ್ತೀರಾ ಸರ್? 10 ದಿನ ಟೈಮ್ ಕೊಡ್ತೀವಿ, ಇಲ್ಲಾಂದ್ರೆ 7 ಡೇಸ್ ಟೈಮ್ ಕೊಡ್ತೀವಿ. ಸೊ ಅವ್ರು ಲೀಗಲ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದು ಓಕೆ ಸರ್ ಅಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಫಾಲೋ ಮಾಡೋಣ ಸರ್. ನೆಕ್ಸ್ಟ್ ಪ್ರೊಸೀಜರ್ ಲೋನ್ ಎಷ್ಟು ಪರ್ಸೆಂಟೇಜ್ ಆಗ್ಬೋದು? ಲೋನ್ ಅಪ್ ಟು 80% ಸರ್. 80%. ಪ್ರೊಫೈಲ್ ಪ್ರೊಫೈಲು ಚೆನ್ನಾಗಿರ್ಲಿಲ್ಲ ಚೆನ್ನಾಗಿಲ್ದಾಗ 80% ಮಾಡ್ಕೊಡ್ತೀವಿ. ಯಾಕೆಂದ್ರೆ ಇದು BMRDA ಅಪ್ರೂವಲ್ ಇರೋದ್ರಿಂದ ನಿಮ್ಗೆ ಎಲ್ಲಾ ನ್ಯಾಷನಲ್ ಬ್ಯಾಂಕ್ ಅಲ್ಲೂ ಆಗುತ್ತೆ ನಿಮ್ಗೆ ಲೋನ್, ಇನ್ಕ್ಲೂಡಿಂಗ್ SBI, ಕೆನರಾ, LIC, ಕ್ಯಾನ್ಫಿನ್, IDFC, IDBI, HDFC, ICI ಎಲ್ಲಾ ಬ್ಯಾಂಕ್ ಅಲ್ಲೂ ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. ಈ ಲೇಔಟ್ ಅಲ್ಲಿ ಸೈಟ್ ಯಾರ್ಯಾರೆಲ್ಲ ತಗೋಬಹುದು, ಯಾವ್ಯಾವ ಸೈಡ್ನವ್ರು ತಗೋಬಹುದು ಸರ್? ಈ ಸೈಟ್ ಅವರು ಇವರು ಅಂತ ಯಾರು ಇಲ್ಲ ಸರ್, ಯಾರು ಬೇಕಾದ್ರೂ ತಗೋ. ಬೆಳಗಾಮವ್ರು ತಗೋಬಹುದು, ಯಾರು ಬೇಕು, ದಾವಣಗೆರೆ ಇಡೀ ಕರ್ನಾಟಕ, ಮೈಸೂರವ್ರು ತಗೋಬಹುದು, ಕೋಲಾರದವ್ರು ತಗೋಬಹುದು, ಎಲ್ಲರೂ ತಗೋ, ಎಲ್ಲಿಂದ ಬೇಕಾದ್ರೂ ಬಂದ್ ತಗೋ. ಅಡಿಕೆ ಮಾರದ್ರ ಮಾರ್ಕೆಟ್ಗೆ ಹೋಗಿ ಆ ದುಡ್ಡು ಬಂದ ಹಾಕಿ ಕ್ಯಾಶ್ ಅಲ್ಲಿ ತಗೊಂತೀರಾ, ತಗೊಳ್ಳಿ. ಲೋನ್ ಬೇಕಾ, ಲೋನ್. ಅಗ್ರಿಮೆಂಟ್ ಎಲ್ಲಾ ಫೆಸಿಲಿಟೀಸ್ ನಿಮ್ ಕಡೆ ನಮ್ ಕಡೆಯಿಂದ ಕೊಡ್ತೀವಿ ಅಲ್ವಾ? ಇತ್ತೀಚೆಗೆ ಯಾಕೆ ಹೇಳಿದೆ ಅಂದ್ರೆ ರೀಸೆಂಟ್ ಆಗಿ ಒಂದು ಲೇಔಟ್ ಅಲ್ಲಿ ಒಬ್ರು ಸಿಕ್ಕಿದ್ರು. ನಾನು ಬರೀ ಬೆಂಗಳೂರವರು ಅವ್ರು ಮಾತ್ರ ಸೈಟ್ ತಗೊಂತಾರೆ ಅಂತ ಅನ್ಕೊಂಡಿದ್ದೆ. ಒಂದು ಗಾರ್ಮೆಂಟ್ಸ್ ಹೋಗೋರು ಕೂಡಿಟ್ಟಿರೋ ದುಡ್ಡಲ್ಲೂ ಸೈಟ್ ತಗೊಂತಾರೆ, ಆಟೋ ಓಡಿಸಿ ಕೂಡಿಟ್ಟಿರೋ ದುಡ್ಡಲ್ಲೂ ಸೈಟ್ ತಗೊಂತಾರೆ. ಇನ್ನು ಕೆಲವರು ಅಡಿಕೆ ಮಾರಿ ಆ ದುಡ್ಡನ್ನ ಕ್ಯಾಶ್ ಎಲ್ಲಿಡ್ಲಪ್ಪ ಅನ್ನೋದು ಇದಿಲ್ದಲೆ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಕುಗ್ರಾಮದಲ್ಲಿ ಅಡಿಕೆ ಬೆಳೆದು ಮಾರ್ಕೆಟ್ಗೆ ಆ ದುಡ್ಡು ತಗೊಂಡ್ಬಂದು ಬೆಂಗಳೂರು ಅಂತ ಸಿಟಿಲಿ ಸೈಟ್ಗಳನ್ನ ತಗೊಂಡಿದ್ದಾರೆ. ಒಂದಲ್ಲ ಸರ್, 3-4 ತಗೊಂಡಿದ್ದಾರೆ ಅಡಿಕೆ ಮಾರಿ. ಸೊ ಈ ತರ ನಿಮ್ಮ ದುಡ್ಡುಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಆ ರೀತಿ ಕೂಡ ನೀವು ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಇದು ಮಾಡ್ಬೋದು ಅಲ್ವಾ ಸರ್? ಹೌದು ಸರ್, ಖಂಡಿತ. ಇನ್ನೊಂದೇನು ಅಂದ್ರೆ ನಿಮ್ಗೆ ಭೂಮಿ ಮೇಲೆ ಹಾಕಿದ ದುಡ್ಡು ಯಾವತ್ತೂ ವೇಸ್ಟ್ ಆಗಲ್ಲ ಅಷ್ಟೇ. ನಿಮ್ಗೆ ಒಂದಿನ ಅಲ್ಲ ಒಂದಿನ ಬೆಳಿತಾನೆ ಇರುತ್ತೆ, ದುಡ್ಡು ಬೆಳಿತಾನೆ ಇರುತ್ತೆ, ಡೆವಲಪ್ಮೆಂಟ್ ಆಗ್ತದೆ. ಅದ್ರ ಜೊತೆಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಲೀಗಲ್ ಡಾಕ್ಯುಮೆಂಟ್ ಚೆಕ್ ಮಾಡಿ, ಒಬ್ರಲ್ಲ ಇಬ್ರಲ್ಲ ಲೀಗಲ್ ಲಾಯರ್ ಹತ್ರ ಹೋಗಿ, ಅದಾದ್ಮೇಲೆ ನಿಮ್ಮ ಆತ್ಮಸಾಕ್ಷಿ ಓಕೆ ಅಂದ್ರೆ ಮಾತ್ರ ತಗೊಳ್ಳಿ. ದುಡ್ಡಿತ್ತು ಅಂತ ಹೇಳಿ ಸುಮ್ನೆ ಹೋಗ್ಬಿಟ್ರೆ ಅಲ್ಲೇನೋ ಆಯ್ತು ಇಲ್ಲೇನೋ ಆಯ್ತು ಅದು ಬೇಡ. ಅಲ್ಲ, ನಿಮ್ ದುಡ್ಡಿ ನೀವು ಜವಾಬ್ದಾರಿಯಿಂದ ನಡ್ಕೋಬೇಕು. ಹೌದು, ಖಂಡಿತ ಸರ್. ನೀವು ಲೇಔಟ್ ಮಾಡ್ತಾ ಇದ್ರೆ ಲೀಗಲ್ ಇದೆ, ಅದು ನೆಕ್ಸ್ಟ್ ರೀ ಸರ್, ನನ್ ಆಫ್ ಅದರ್ ಬಿಸ್ನೆಸ್. ಓಕೆನಾ? ಬಟ್ ನಾವ್ ಹೇಳೋದೇನಂದ್ರೆ ಅವ್ರಿಗೆ ಅವ್ರ ದುಡ್ಡಿ ಮೇಲೆ ಜವಾಬ್ದಾರಿ ಇರಬೇಕು. ಎಷ್ಟೋ ಜನ ನೋಡ್ತಿರೋ ಏನಪ್ಪ ಎಲ್ಲ ಚಾನಲ್ ಎಲ್ಲ ವಿಡಿಯೋದಲ್ಲೂ ಕೊರಿತಾನಲ್ಲಪ್ಪ ಲೀಗಲ್ ಅಂತ ಹೇಳಿ. ಪ್ರತಿ ಚಾನಲ್ ಅಲ್ಲೂ ಹೇಳ್ಬೇಕು, ಹೊಸಬ್ರು ಯಾರೋ ನೋಡ್ತಿರ್ತಾರೆ. ಹೌದು, ಖಂಡಿತ ಅಲ್ವಾ? ಇದು ನೋಡಿರ್ತಾರೆ, ಇದಾದ್ಮೇಲೆ ಇನ್ನೂ 4 ನೋಡ್ತಾರೆ. ಎಲ್ಲಾ ಕಡೆ ಆದ್ಮೇಲೆ ಇಲ್ಲಪ್ಪ ನಾನು ಹೋಗ್ತಿರತಕ್ಕಂಥದ್ದು ಕರೆಕ್ಟ್ ರೂಟು, ಒಳ್ಳೆಯವ್ರ ಹತ್ರ ವ್ಯವಹಾರ ಮಾಡ್ತಾ ಇದೀನಿ, ಆ ತರ ಅಂದ್ಕೊಂಡು ಮುಂದುವರಿಲಿ ಅಂತ ಹೇಳ್ಬಿಟ್ಟು ಅಷ್ಟೇ ನಮ್ಮ ಕಡೆಯಿಂದ ಸಜೆಷನ್ ಸರ್. ಈ ತರ ಪ್ರಾಪರ್ಟೀಸ್ ಲೀಗಲ್ ಕ್ಲಿಯರ್ ಪ್ರಾಪರ್ಟಿ ಬೇಕು ಅಂದರೆ ಕ್ಯಾಪಿಟಲ್ ಗ್ರೂಪ್ಸ್ಗೆ ಬನ್ನಿ ಸರ್. ನಾವು ಮಾಡೋದು ಲೀಗಲ್ ಪ್ರಾಪರ್ಟೀಸ್ ಓನ್ಲಿ. ಓಕೆ, ಅಷ್ಟು ಸರ್. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀರಾ. ಅವರು ಕೂಡ ನೋಡಿದರೆ, ಡ್ರೋನ್ ಶೂಟ್ ಕೂಡ ನೋಡಿದ್ದೀರಾ, ಮತ್ತು ಆಮೇಲೆ ನೈಸ್ ರೋಡ್ ವಿಡಿಯೋ ಎಲ್ಲ ನೋಡಿದ್ರಿ. ಸೊ ಯಾರಿಗೆಲ್ಲ ಇಲ್ಲಿ ಸೈಟ್ ಬೇಕೋ ಕಂಪ್ಲೀಟಾಗಿ ಶಾರ್ಟಾಗಿ ಹೇಳ್ಬಿಡ್ತೀನಿ ನೋಡಿ. BMRDA ವಿತ್ ಇಂಡಿವಿಜುವಲ್ ಖಾತಾ ಇರ್ತಕ್ಕಂಥದ್ದು, ಗ್ರೇಟರ್ ಬ್ಯಾಂಗ್ಳೂರ್ಗೆ ಅಪ್ರೂವಲ್ ಆಗಿರ್ತಕ್ಕಂಥದ್ದು, 2 ಪಾರ್ಕ್ಗಳಿರ್ತಕ್ಕಂಥದ್ದು, 90 ಸೈಟ್ಗಳಿರ್ತಕ್ಕಂಥದ್ದು, ಜೊತೆಗೆ 30-40 30-50 ODD ಸೈಟ್ಸ್ ಇರ್ತಕ್ಕಂಥದ್ದು. 5,200 ರೂಪಾಯಿ ಇವ್ರು ಹೇಳಿದ್ರು. ಬಟ್ ನಮ್ಮ ಚಾನಲ್ ಕಡೆಯಿಂದ 5,100 ರೂಪಾಯಿ ಹೇಳ್ತಾ ಇದ್ದಾರೆ. ಅದ್ರ ಮೇಲೂ ನೆಗೋಷಿಯಬಲ್ ಕೇಳಿರೋದ್ರಿಂದ ಅದರಲ್ಲೂ ನೆಗೋಷಿಯಬಲ್ ಕೊಟ್ಟಿದ್ದಾರೆ, ಕೊಡ್ಲೇಬೇಕು. ಅದ್ರ ಜೊತೆ 1 kg ಬೆಳ್ಳಿ, ಅದು ಕೂಡ ಪೂಜಾ ಸಾಮಗ್ರಿಗಳು. ಸೊ ಸುಮ್ಮನೆ ಒಂದು ಬಿಸ್ಕೆಟ್ ಕೊಟ್ಟೆ, ಒಂದು ಕೊಡಪಾನ ಕೊಟ್ಟೆ ಆ ಥರ ಅಲ್ಲ, ಪೂಜಾ ಸಾಮಗ್ರಿಗಳನ್ನೇ ಕೊಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಲೋನ್ ಅಂದ್ರೆ ಲೋನ್ ಕೊಡ್ತಾರೆ, ಕ್ಯಾಶ್ ಅಂದ್ರೆ ಕ್ಯಾಶ್ ಅಲ್ಲಿ ತಗೊಂತಾರೆ. ನಾಳೆನೇ ರಿಜಿಸ್ಟ್ರೇಷನ್ ರೆಡಿ ಇದ್ರೆ ನಾಳೆನೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀರಾ? ಹೌದು, ಖಂಡಿತ ಅಲ್ವಾ ಸರ್? ಖಂಡಿತ. ಓಕೆ, 90 ಸೈಟ್ಗಳಿದೆ. 90 ಸೈಟ್ಗಳು ಯಾರು ಬೇಕಾದ್ರೂ ಬಂದು ತಗೋಬಹುದು ಅಷ್ಟೇ. ಅಡ್ವಾನ್ಸ್ ಬುಕಿಂಗ್ 1 ಲಕ್ಷ ರೂಪಾಯಿ ತಗೊಂತ ಇದ್ದಾರೆ. ಲೀಗಲ್ ಡಾಕ್ಯುಮೆಂಟ್ ಮಾತಾಡ್ಕೊಳ್ಳಿ, ಮುಂದುವರಿಸಿ ಏನ್ ಬೇಕಾದ್ ವ್ಯವಹಾರ ಮಾಡ್ಕೊಳ್ಳಿ. ಇಷ್ಟ ಹೇಳ್ತಾರೆ ಸಾಗ ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡೀಟೇಲ್ಸ್ ನ ತಿಳಿಸ್ಕೊಟ್ಟಿದ್ದಕ್ಕೆ. ಬರ್ತಾರೆ, ನೆಗೋಷಿಯಬಲ್ ಮಾಡ್ಕೊಡಿ ಅಷ್ಟೇ. ಖಂಡಿತ ಸರ್. 100 ರೂಪಾಯಿ ಕಮ್ಮಿ ಮಾಡಿದ್ರೆ 1,20,000 ಉಳಿತು. 200 ರೂಪಾಯಿ ಕಮ್ಮಿ ಮಾಡಿದ್ರೆ 2,40,000 ಉಳಿತು. ಸೊ ಹಾಗಾಗಿ ನಿಮ್ ಕಡೆಯಿಂದ ನೆಗೋಷಿಯಬಲ್ ಬೇಕು, ಅವ್ರ ಸೈಟ್ ತಗೋಬೇಕು. ಖಂಡಿತ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಅಷ್ಟೇ ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.